ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಭಾರತಿ ಬ್ಯೂಟಿಷಿಯನ್ ಚಾನಲ್. ನಾನಿವತ್ತು ನಿಮ್ಗೆ ಒಂದು ಒಳ್ಳೆ ಹೇರ್ ಟ್ರೀಟ್ಮೆಂಟ್ ಹೇಳ್ಕೊಡ್ತೀನಿ. ಯಾರಿಗೆಲ್ಲ ತುಂಬ ತಿನ್ನಾಗಿದೆ ಹೇರು, ಹಾಗೆ ಹೇರ್ ಫಾಲ್ ಜಾಸ್ತಿ ಆಗ್ತಿದೆ, ನನಗೆ ಎಷ್ಟೋ ವರ್ಷಗಳಿಂದ ಹೇರ್ ತಲೆಯಲ್ಲಿ ಕೂದಲು ಕಡಿಮೆ ಇದೆ, ಸ್ವಲ್ಪ ಸ್ವಲ್ಪ ಬಾಲ್ಡಿನೆಸ್ ಇದೆ, ಬುರುಡೆ ಎಲ್ಲ ಕಾಣಿಸ್ತಾ ಇರುತ್ತೆ, ಮೇಲಿಂದ ನೋಡಿದ್ರೆ ಈ ಥರ ನೋಡಿದ್ರೆಲ್ಲ ಕಾಣಿಸ್ತಾ ಇರುತ್ತೆ. ಆ ಥರದವ್ರು ಏನೆಲ್ಲ ಪ್ರಯತ್ನ ಪಟ್ಟಿರ್ತೀರ, ಯಾವುದರಿಂದನೂ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕಿರಲ್ಲ. ಸೊ ಇದು ನಾನು ಮಾಡ್ಕೊಂಡಿರೋದ್ರಿಂದ, ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ, ನಾನು ಅನುಭವಿಸಿರೋದ್ರಿಂದ ಹೇಳ್ಕೊಡ್ತಾ ಇರೋದು. ಸೊ ನಾನು ಯಾವುದೇ ಹೇರ್ ಟ್ರೀಟ್ಮೆಂಟ್ ಆಗಲಿ, ಸ್ಕಿನ್ದಾಗಲಿ ಯಾವ ಟ್ರೀಟ್ಮೆಂಟ್ ಹೇಳ್ಕೊಡ್ತೀನಿ, ನನಗೆ ಗೊತ್ತಿರೋ ಟಿಪ್ಸ್ಗಳು ಹೇಳ್ಕೊಡ್ತೀನಿ, ಎಲ್ಲ ನಾನು ಮಾಡಿ ಅದ್ರ ಎಕ್ಸ್ಪೀರಿಯನ್ಸ್ ಆಗಿ ಸೊ ಅದ್ರ ರಿಸಲ್ಟು 100% ಇರೋದ್ರಿಂದನೇ ಹೇಳ್ಕೊಡ್ತಾ ಇರೋದು. ಸೊ ಇದು ನ್ಯಾಚುರಲ್ ಎರಡೇ ಇಂಗ್ರೀಡಿಯೆಂಟ್ಸಿಂದ ಮನೇಲೇ ಮಾಡ್ಕೋಬೋದು. ಇದನ್ನು ಮಾಡಿಕೊಂಡು ಒಂದು ಬಾಟ್ಲಲ್ಲಿ ಹಾಕ್ಕೊಂಡು ಇಟ್ಕೊಂಡ್ರೆ ಫ್ರಿಜ್ಜಲ್ಲಿ ಒಂದು 10 ಡೇಸ್ವರೆಗೂ ಇಟ್ಕೋಬೋದು. ಏನೂ ಆಗೋಲ್ಲ, ಹಾಳಾಗಲ್ಲ. ವಾರಕ್ಕೆ ಒಮ್ಮೆ ಅಥವಾ 2 ಸಾರಿ ಮಾಡಿಕೊಂಡ್ರೂ ನಡೆಯುತ್ತೆ. ಹೇಗೆ ಅದನ್ನು ಪ್ರಿಪೇರ್ ಮಾಡಬೇಕು, ಅದನ್ನು ಹೇಗೆ ಯೂಸ್ ಮಾಡಬೇಕು, ಹೇಗೆ ಅಪ್ಲೈ ಮಾಡಬೇಕು, ಎಲ್ಲನೂ ಡೀಟೈಲಾಗಿ ಹೇಳ್ಕೊಡ್ತೀನಿ. ಕೊನೆವರೆಗೂ ವಿಡಿಯೋನ ನೋಡಿಕೊಂಡು ಕಲ್ತ್ಕೊಳ್ಳಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದರಿಂದ ನಿಮಗೇನೂ ಖರ್ಚಾಗಲ್ಲ, ನಮ್ಮಂಥ ನ್ಯೂ ಯೂಟ್ಯೂಬರ್ಸ್ಗೆ ಎಂಕರೇಜ್ ಮಾಡಿದಾಗ ಆಗುತ್ತೆ. ಸೊ ಯಾರೆಲ್ಲ ನೋಡ್ತೀರೋ ದಯವಿಟ್ಟು ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಾಧ್ಯವಾದರೆ ಶೇರ್ ಮಾಡಿ. ಇವಾಗ ನಾನು ಅದನ್ನು ಹೇಗೆ ಮಾಡೋದು, ಹೇರ್ ಟ್ರೀಟ್ಮೆಂಟ್ನ, ಹೇರ್ ಗ್ರೋತ್ ಟ್ರೀಟ್ಮೆಂಟ್ ಹೇಗೆ ಮಾಡೋದು ಅನ್ನೋದು ನಾನು ಹೇಳ್ಕೊಡ್ತೀನಿ. ನೋಡ್ಕೊಳ್ಳಿ, ಕಲ್ತ್ಕೊಳ್ಳಿ. ನೋಡಿ, ಅಗಸೆ ಬೀಜ ತೊಗೊಂಡಿದ್ದೀನಿ ಒಂದು ಚಿಕ್ಕ ಗ್ಲಾಸಲ್ಲಿ. ಹಾಗೆ ಅರ್ಧ ಗ್ಲಾಸ್ ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಗೊತ್ತಲ್ಲ, ಅದು 1 ಗ್ಲಾಸ್ ಅಗಸೆ ಬೀಜ, ಅರ್ಧ ಗ್ಲಾಸ್ ಮೆಂತ್ಯ ತೊಗೋಬೇಕು. ಫ್ಲ್ಯಾಕ್ ಸೀಡ್ಸ್ ಇದು. ಮೆಂತ್ಯನ ಜಸ್ಟ್ 2 ಪೀಸ್ ಆಗೋ ಥರ ಮಿಕ್ಸಿಯಲ್ಲಿ ಹಾಕ್ಕೋಬೇಕು. ಪೌಡರ್ ಬೇಡ, ಜಸ್ಟ್ ಒಂದು 2 ಪೀಸ್ ಕಟ್ಟಾಗೋ ಥರ ಒಂದು ರೌಂಡ್ ಮಿಕ್ಸಿಯಲ್ಲಿ ಹಾಕಿದ್ರೆ ಸಾಕು. 1 ಗ್ಲಾಸ್ ಅಗಸೆ ಬೀಜ, ಹಾಗೆ ಅರ್ಧ ಗ್ಲಾಸು ಚಿಕ್ಕ ಗ್ಲಾಸ್ಗಳಲ್ಲಿ ಮೆಂತ್ಯ ತೊಗೊಂಡ್ರೆ ಸಾಕು. ನೋಡಿ, ಮೆಂತ್ಯ ಮಾತ್ರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಜಸ್ಟ್ 2 ಪೀಸ್ ಆಗೋ ಥರ. ನೋಡಿ, ಒಂದು ಪಾತ್ರೆಯಲ್ಲಿ ನೀರು ಕಾಯಿಸ್ಲಿಕ್ಕೆ ಇಟ್ಟಿದ್ದೀನಿ ಸ್ಟವಲ್ಲಿ. ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೋತೀನಿ, ಒಂದು 10 to 15 ಡೇಸ್ ಬರೋ ಥರ. ಸೊ ಜಾಸ್ತಿ ತೊಗೊಂಡಿದ್ದೀನಿ. ನೀವು 1 ವೀಕ್ ಸಾಕಂದ್ರೆ ಜಸ್ಟ್ 4 ಸ್ಪೂನು, ಅದು 2 ಸ್ಪೂನ್ ತೊಗೊಂಡ್ರೆ ಸಾಕಾಗುತ್ತೆ. ನೋಡಿ, ಫ್ಲ್ಯಾಕ್ ಸೀಡ್ಸ್ ಹಾಕಿದೆ, ಅಗಸೆ ಬೀಜ. ಅದಾದ ನಂತರ ನೋಡಿ, ಪೀಸ್ ಮಾಡಿದ್ದೀನಿ. ಇದನ್ನು ಹಾಕಿದ್ದೀನಿ ಮೆಂತ್ಯ. ಎಲ್ಲ ಚೆನ್ನಾಗಿ ಕುದಿಬೇಕು. ಇದು ಜೆಲ್ ಥರ ಬರುತ್ತೆ, ಅಲ್ಲಿವರೆಗೂ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಕುದಿಸ್ಬೇಕು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಒಂದು 8 ರಿಂದ 10 ನಿಮಿಷ ಸಾಕಷ್ಟರೊಳಗಡೆ ಆಗುತ್ತೆ. ನೀಟಾಗಿ ಜೆಲ್ ರೆಡಿ ಇದೆ, ನೋಡ್ಕೊಳ್ಳಿ. ಇವಾಗ ನೋಡಿ, ಜೆಲ್ ರೆಡಿ ಇದೆ. ನಾನು ಸೋಸ್ಕೋತಾ ಇದ್ದೀನಿ. ಈ ಥರ ನಾವು ಜ್ಯೂಸ್ ಸೋಸ್ತೀವಲ್ಲ, ಅದರಲ್ಲಿ ಸೋಸ್ಕೊಂಡ್ರೆ ಸಾಕು. ಕೆಲವರು ಹೇಳ್ತಾರೆ ಬಟ್ಟೆಲಿ ಹಾಕಿ ಚೆನ್ನಾಗಿ ಹಿಂಡಿದ್ರೆ ನೀಟಾಗಿ ಬರುತ್ತೆ ಅಂತ. ಇಷ್ಟು ಬಿಸಿ ಇರುತ್ತೆ, ಹಾಗೆ ತಿಕ್ಕಾಗಿರುತ್ತೆ ಜೆಲ್ಲು. ಸೊ ಬಟ್ಟೆಲಿ ಯಾವುದೇ ಕಾರಣಕ್ಕೂ ಆಗಲ್ಲ. ಬಿಸಿ ಇದ್ದಾಗನೇ, ಆರೋಕ್ಕೆ ಮುಂಚೆನೇ ಬಿಸಿನೇ ಇದ್ರಲ್ಲಿ ಹಾಕಿ ನಾವು ನಿಮ್ಮ ಸ್ಪೂನಲ್ಲಿ ಈ ಥರ ಮಾಡಿದ್ರೆ ಅದರಲ್ಲಿರೋ 100% ಜೆಲ್ಲೆಲ್ಲ ಕೆಳಗೆ ಬರುತ್ತೆ. ನೋಡಿ, ಈ ಥರ ಮಾಡಿ ಕಂಪ್ಲೀಟ್ ಜೆಲ್ ತೊಗೋತಾ ಇದ್ದೀನಿ ನಾನು. ಜೆಲ್ ರೆಡಿ ಇದೆ ನೋಡಿ. ನಾನು ಏರ್ ಟೈಟ್ ಕಂಟೈನರಲ್ಲಿ ಹಾಕಿ ಇಟ್ಕೋತೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೋಬೋದು. 10 ಡೇಸ್ ಮೇಲೆ ಯೂಸ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಬಟ್ಟೆಲಿ ಹಿಂಡೋಕ್ಕಾಗಲ್ಲ. ಆ ಥರ ಮಾಡಬೇಡಿ. ನಾನು ತೋರಿಸಿರೋ ಥರನೇ ಜೆಲ್ ರೆಡಿ ಮಾಡಿ. ನೋಡಿ, ಜೆಲ್ ರೆಡಿ ಇದೆ, ತೊಗೋತಾ ಇದ್ದೀನಿ. ಇದನ್ನು ಹೇಗೆ ಅಪ್ಲೈ ಮಾಡಬೇಕು, ಹಾಗೆ ಹೇಗೆ ಮಸಾಜ್ ಮಾಡಬೇಕು ತೋರಿಸ್ಕೊಡ್ತೀನಿ, ನೋಡ್ಕೊಳ್ಳಿ. ಫಸ್ಟು ನೀಟಾಗಿ ಕೋಮ್ ಮಾಡಿಕೊಂಡು, ಸಿಕ್ಕೆಲ್ಲ ಇದ್ದರೆ ನೀಟಾಗಿ ಕ್ಲೀನಾಗಿ ರಿಮೂವ್ ಮಾಡ್ಕೊಳ್ಳಿ. ನೀಟಾಗಿ ಕೋಮ್ ಮಾಡ್ಕೊಳ್ಳಿ. ಈ ಜೆಲ್ನ ಅಪ್ಲೈ ಮಾಡಿ, ಮಸಾಜ್ ಮಾಡಿ, ನೀವು 2-3 ಟೈಮ್ಗೆ ನಿಮಗೆ ಒಳ್ಳೆ ರಿಸಲ್ಟ್ ಗೊತ್ತಾಗುತ್ತೆ. ನನ್ನ ಹೇರ್ ಆಲ್ರೆಡಿ ಸ್ಟ್ರೇಟಿಂಗ್ ಮಾಡಿಸಿ ತುಂಬ ಹಾಳಾಗಿದೆ. ಸೊ ಇದನ್ನು ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ 2 ತಿಂಗಳಿಂದ ಹೇರ್ ಫಾಲ್ ಸಿಕ್ಕಾಬಟ್ಟೆ ಆಗ್ತಾಯಿತ್ತು. ಅದು ಕಂಟ್ರೋಲ್ ಆಗಿದೆ. ಹಾಗೆ ಚಿಕ್ಕ ಚಿಕ್ಕ ಹೇರ್ಗಳು ಬೆಳೆಯೋಕ್ಕೆ ಸ್ಟಾರ್ಟ್ ಆಗಿದೆ. ಯಾವುದೇ ರೆಡಿಮೇಡ್ ಆಯಿಲು ಅಥವಾ ಮಾಸ್ಕು ಯಾವುದು ಬೇಡ. ಇಷ್ಟು ಈಸಿಯಾಗಿ ಮನೆಯಲ್ಲೇ 2 ಇಂಗ್ರೀಡಿಯೆಂಟ್ಸಿಂದ ಮಾಡ್ಕೊಳ್ಳೋದು. ನಾನು ತೋರಿಸ್ಕೊಟ್ಟಿದ್ದೀನಲ್ಲ, ಆ ಥರ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ನೋಡಿ, ನಿಧಾನವಾಗಿ ಸ್ವಲ್ಪನೇ ನಾವು ಆಯಿಲ್ ಯಾವ ಥರ ಅಪ್ಲೈ ಮಾಡ್ತೀವಿ ಅದೇ ಥರ ಸ್ವಲ್ಪನೇ ರೂಟ್ಸ್ಗೆ ಹಾಕ್ಕೊಳ್ತಾ ಬರಬೇಕು. ನಿಧಾನವಾಗಿ ಮಸಾಜ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಹೇರ್ಗೆ ಆ್ಯಂಡ್ ರೂಟ್ಸ್ಗೆ 2 ಕಡೆಗೂ ಹಾಕಬೇಕು. ನೋಡಿ, ಫ್ರಂಟಲ್ಲಿ ಚಿಕ್ಕ ಚಿಕ್ಕ ಹೇರ್ಗಳಿರುತ್ತಲ್ಲ, ಅಲ್ಲಿ ಮೇನ್ ಇಂಪಾರ್ಟೆಂಟ್ ಮರಿಬೇಡಿ. ಅಲ್ಲಿ ನೀಟಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಬೇಕು. ಅದರಿಂದ ನಿಮಗೆ ಬೇಗ ರಿಸಲ್ಟ್ ಗೊತ್ತಾಗುತ್ತೆ. ಆ ಜಾಗದಲ್ಲಿ ನಾವು ಹಾಕಿ ನಿಧಾನವಾಗಿ ಮಸಾಜ್ ಮಾಡೋದ್ರಿಂದ 2 ರಿಂದ 3 ಟೈಮ್ ಹಾಕೋಷ್ಟರೊಳಗೆ ಅಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕ ಹೇರ್ಗಳು ತಿಕ್ಕಾಗಿ ಸ್ಟಾರ್ಟ್ ಆಗುತ್ತೆ.
ಹೇರ್ ಗ್ರೋತ್ ಸ್ಟಾರ್ಟ್ ಆಗುತ್ತೆ, ಅದು ಗೊತ್ತಾಗುತ್ತೆ ನಿಮಗೆ. ಯಾವುದು ಸೈಡ್ ಎಫೆಕ್ಟ್ಸ್ ಇರಲ್ಲ, ಯಾವುದೇ ಇದರಲ್ಲಿ ಕೆಮಿಕಲ್ ಇರಲ್ಲ. ಅಷ್ಟು ಈಸಿಯಾಗಿ 2 ಇಂಗ್ರೀಡಿಯೆಂಟ್ಸ್ನ ಮಾಡೋದ್ರಿಂದ ನೀವು ಒನ್ಸ್ ಮನೇಲಿ ಮಾಡಿಟ್ಕೊಂಡ್ರೆ ಅದನ್ನು ಒಂದು 10 ಡೇಸ್ ಯೂಸ್ ಮಾಡ್ಬೋದು. ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಅಷ್ಟು ಏರ್ ಟೈಟ್ ಕಂಟೈನರಲ್ಲಿ ಹಾಕ್ಕೊಂಡು ಇಟ್ಕೊಳ್ಳಿ. ಫ್ರಿಜ್ಜಲ್ಲಿ ಒಂದು 10 ದಿನ ಯೂಸ್ ಮಾಡ್ಬೋದು. ನೋಡಿ, ನೀಟಾಗಿ ಈ ಥರ ಮಸಾಜ್ ಮಾಡಬೇಕು. ನಿಮಗೆ ಇವಾಗ ಗೊತ್ತಾಗಲ್ಲ ತೋರಿಸಿದ್ರೆ, ನೀವು ಮಾಡಿಬಿಟ್ಟು ಅದನ್ನು ಅಪ್ಲೈ ಮಾಡಿ ಮಸಾಜ್ ಮಾಡ್ತಿರಲ್ಲ, ಅವಾಗ ಫೀಲ್ ಗೊತ್ತಾಗುತ್ತೆ. ಒಂದು ಸ್ವಲ್ಪನೂ ಡಿಸ್ಟರ್ಬೆನ್ಸ್ ಆಗೋಲ್ಲ. ನೀಟಾಗಿ ಕೈ ಸಾಫ್ಟಾಗಿರೋದ್ರಿಂದ ಆ ಜೆಲ್ಲು ಕೈಗೆ ಹೇರೆಲ್ಲ ಕಿತ್ಕೊಂಡು ಬರೋದು ಆ ಥರ ಏನೂ ಆಗೋಲ್ಲ. ನೀಟಾಗಿ ಮಸಾಜ್ ಮಾಡ್ಕೋಬೇಕು. ಹಾಗೆ ಕೂದಲಿಗೆಲ್ಲ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ಕಂಪ್ಲೀಟ್ ಹೇರ್ ರೂಟ್ಸ್ಗೆ ಮತ್ತು ಕೂದಲಿಗೆ 2 ಕಡೆಗೆ ಅಪ್ಲೈ ಮಾಡ್ಕೊಳ್ಳಿ. ಸಿಕ್ಕಾಪಟ್ಟೆ ಸಾಫ್ಟ್ ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಹೇರ್ ಗ್ರೋತು ತುಂಬಾ ಚೆನ್ನಾಗಾಗುತ್ತೆ. ನೀವು ಇದನ್ನು ಒಂದು 6 ತಿಂಗಳಿಂದ 1 ವರ್ಷ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ನಿಮ್ಮದು ಮುಂಚೆ ಇದ್ದಿದ್ದು ಕೂದಲು ಯಾವ ಥರ ಇತ್ತು, ಇವಾಗ ಯಾವ ಥರ ಆಗಿದೆ ಅಂತ. ವಾರಕ್ಕೆ 2 ಸಾರಿ ಯೂಸ್ ಮಾಡ್ಬೋದು ಆರಾಮಾಗಿ. ನೋಡಿ ನೀಟಾಗಿ ಮಸಾಜ್ ಮಾಡಿ 10 ನಿಮಿಷ ಕಟ್ಕೋತಾ ಇದ್ದೀನಿ ಹೇರ್ನ ನೀಟಾಗಿ. ಮತ್ತು ಸ್ವಲ್ಪ ಉಳಿದಿದ್ದ ಜೆಲ್ನ ನಾನು ಫೇಸ್ಗೂ ಕೂಡ ಅಪ್ಲೈ ಮಾಡ್ಕೋತೀನಿ. ತುಂಬ ಸಾಫ್ಟ್ ಆಗುತ್ತೆ. ಈಗ ಹೇರ್ ಕಟ್ಕೊಂಡಿದ್ದೀನಲ್ವ, ಈಗ 1 ಅವರ್ ಸಾಕಾಗುತ್ತೆ. ಅಕಸ್ಮಾತ್ ನಿಮಗೆ ಟೈಮ್ ಇದೆ ಅಂದರೆ 2 ಅವರ್ ಬಿಟ್ಟರು ಕೂಡ ಏನಾಗಲ್ಲ. ಇದು ವಾರಕ್ಕೆ ಒಮ್ಮೆ ಅಥವಾ 2 ಬಾರಿ ಮಾಡಿದ್ರೂ ಕೂಡ ಯಾವುದೇ ಸೈಡ್ ಎಫೆಕ್ಟ್ಸ್ ಇರಲ್ಲ. ಹೇರ್ ಸಿಕ್ಕಾಬಟ್ಟೆ ಸಾಫ್ಟ್ ಆಗುತ್ತೆ. ಹೇರ್ ಗ್ರೋತ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಹೇರ್ ಗ್ರೋತ್ ಸೂಪರಾಗಿ ಆಗುತ್ತೆ. ನೀವು 1 ತಿಂಗಳು ಯೂಸ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಯಾವುದೇ ಆಯಿಲಿಂದ ಏರ್ ಫಾಲ್ ಕಂಟ್ರೋಲ್ ಆಗಿರಲ್ಲ. ಅಷ್ಟು ಚೆನ್ನಾಗಿ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಇದರಿಂದ. ಹಾಗೆ ಸ್ವಲ್ಪ ಬಾಲ್ಡಿನೆಸ್ ಇರುತ್ತೆ ನೋಡಿ ಕೆಲವರಿಗೆ, ಅದು ಕೂಡ ಫಿಲ್ ಆಗ್ತಾ ಹೋಗುತ್ತೆ ಹೇರು ಕೆಲವೇ ದಿನಗಳಲ್ಲಿ. ನೋಡಿ, ಹೇರ್ ವಾಶ್ ಮಾಡಿದ್ದೀನಿ. ತುಂಬ ಸಾಫ್ಟಾಗಿ ಹಾಗೆ ಶೈನಿಂಗ್ ಕೂಡ ಇದೆ. ಕೂದಲು ಒಂದು ಸ್ವಲ್ಪ ಕೂಡ ಉದುರಿಲ್ಲ ನಾನು ಹೇರ್ ವಾಶ್ ಮಾಡಬೇಕಾದ್ರೆ. ನೋಡಿ, ತುಂಬ ಚೆನ್ನಾಗಾಗಿದೆ. 1 ಸಾರಿಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಹೇರ್ ಸಿರಮ್ ಯೂಸ್ ಮಾಡಲ್ಲ, ಇದನ್ನೇ 1-2 ಡ್ರಾಪ್ ಹಾಕ್ಕೊಂಡು ನೋಡಿ ಹೇರ್ಗೆ ನಿಧಾನವಾಗಿ ಅಪ್ಲೈ ಮಾಡ್ಕೊತೀನಿ. ಹೇರ್ ಸಿರಮ್ ಹೇಗೆ ಯೂಸ್ ಮಾಡ್ತೀವಿ ಹಾಗೆ ಯೂಸ್ ಮಾಡಿ. ಸ್ವಲ್ಪ ಬಾಲ್ಡಿನೆಸ್ಸು ಹೇರ್ ತುಂಬ ಕಡಿಮೆ ಇದೆ ನನಗೆ, ಚಿಕ್ಕ ವಯಸ್ಸಿಂದ ಬೆಳೀತಾನೇ ಇಲ್ಲ. ಅವ್ರು ಇಮಿಡಿಯೇಟಾಗಿ ಇದನ್ನು ಸ್ಟಾರ್ಟ್ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಂಥ ಒಳ್ಳೆ ರಿಸಲ್ಟ್ ಇದೆ ಅಂತ. ನಾನು ನಿಮ್ಮ ಭಾರತಿ ಬ್ಯೂಟಿಷಿಯನ್ ಮತ್ತೊಂದು ಬ್ಯೂಟಿ ಟಿಪ್ಸೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ದಯವಿಟ್ಟು ಯಾರೆಲ್ಲ ನನ್ನ ಚಾನಲ್ನ ನೋಡ್ತೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಎಲ್ಲರಿಗೂ.